ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದೆ. ಸೊ ಹಂಗಾಗಿ ಸಾಮೂಹಿಕ ರಾಜೀನಾಮೆಗೆ ನಗರಸಭೆಯ ಸದಸ್ಯರು ಈಗ ಮುಂದಾಗಿದ್ದಾರೆ. ಗದಗ ಬೇಟಗೇರಿ ನಗರಸಭೆಯ ಸದಸ್ಯರಿಂದ ರಾಜೀನಾಮೆಯ ಪರ್ವ. ಜಿಲ್ಲಾಧಿಕಾರಿಗಳಿಗೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಬೆಂಬಲಿಗರು. ನೋಡಿ, ಪತ್ರ ನೀಡಿದ ನಗರಸಭೆಯ ಸದಸ್ಯರು ಇದಾರಲ್ಲ, ಅವರೆಲ್ಲರೂ ಕೂಡ ಸಾಮೂಹಿಕವಾಗಿ ನಗರಸಭೆಯ ಸದಸ್ಯರೆಲ್ಲರೂ ಕೂಡ ಸಾಮೂಹಿಕವಾಗಿ ಪತ್ರವನ್ನು ಕೊಟ್ಟಿದ್ದಾರೆ. 17 ಜನ ಚುನಾಯಿತ ಸದಸ್ಯರು ಇವರೆಲ್ಲರೂ, 5 ಜನ ನಾಮನಿರ್ದೇಶಿತ ಸದಸ್ಯರಿಂದ ಈ ರೀತಿಯ ರಿಸೈನ್ ಮಾಡಲಾಗಿದೆ. 17 ಜನ ಚುನಾಯಿತ ಸದಸ್ಯರು, 5 ಜನ ನಾಮನಿರ್ದೇಶನ ಸದಸ್ಯರಿಂದ ರಿಸೈನ್. ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಈ ರೀತಿಯಾಗಿ ನಗರಸಭೆಯ ಸದಸ್ಯರು ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ, ಕೊಟ್ಟಿದ್ದಾರೆ. 17 ಜನ ಚುನಾಯಿತ ಸದಸ್ಯರು, 5 ಜನ ನಾಮನಿರ್ದೇಶನ ಸದಸ್ಯರಿಂದ ರಿಸೈನ್ ಮಾಡಲಾಗಿದೆ. ರಿಸೈನ್ ಕೊಟ್ಟಾದ ಮೇಲೆ ಪರಿಹಾರ ಸಿಗ್ಬಿಡುತ್ತಾ? ಖಂಡಿತ ಸಿಗೋದಿಲ್ಲ. ಬಟ್ ಈ ರೀತಿಯ ಬೆದರಿಕೆ ಸರಿ ಇಲ್ಲ ಅಂತ. ಈ ರೀತಿ ಬೆದರಿಕೆ ಹಾಕೋದು, ರಾಜೀನಾಮೆ ಕೊಡ್ತೀವಿ ಅನ್ನುವಂಥ ಚಮಕ್ ಕೊಡೋದು, ಇದರಿಂದ ಯಾರು ಹೆದರ್ತಾರೆ? ಡಿ.ಕೆ. ಹೇಳಿದರು, ಇದಕ್ಕೆಲ್ಲ ನಾನು ಹೆದರಲ್ಲ, ಕೊಡ್ತೀರಾ ಕೊಟ್ಟು ಹೋಗಿ ಅಂಥೇಳಿ. ಬಟ್ ಈ ರೀತಿಯ ಬೆಳವಣಿಗೆ ಸರಿಯಲ್ಲ. ನಿಮಗೆ ಸಚಿವ ಸ್ಥಾನ ಸಿಕ್ಕಿಲ್ವಾ? ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಯತ್ನ ಹೇಗಿರಬೇಕು ಆ ಕಡೆ ಗಮನ ಕೊಡಿ. ತಾನಾಗೆ ಒಲಿದು ಬರಬೇಕದು ಸಚಿವ ಸ್ಥಾನಗಳು, ಲಾಬಿ ನಡೆಸೋದಲ್ಲ. ಅಥವಾ ಈ ರೀತಿಯ ಬೆದರಿಕೆ ಹಾಕೋದ್ರಿಂದ ಸಚಿವ ಸ್ಥಾನ ಸಿಗೋದಿಲ್ಲ. ಆದರೆ ನಿನ್ನೆಯಿಂದ ನೋಡ್ತಾ ಇದ್ರಿ ರಾಜ್ಯದಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಅಂತೇಳಿ. ಸಹಜವಾಗಿ ಬೇಸರ, ಆಕ್ರೋಶ ಇದ್ದೇ ಇರುತ್ತೆ. ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋದು. ಬಟ್ ರಾಜೀನಾಮೆ ಕೊಟ್ಟಾದ್ಮೇಲೆ ಹೇಗೆ ಸಿಗಲಿಕ್ಕೆ ಸಾಧ್ಯ ಅಂತ? ರಾಜೀನಾಮೆ ಕೊಟ್ಟಾದ್ಮೇಲೆ ಮುಗಿದೋಯ್ತಲ್ಲ. ರಾಜೀನಾಮೆ ಕೊಟ್ಟಾದ್ಮೇಲೆ ಈಗ ಕೊಟ್ಟಿರೋರಿಗೆ ಇಳಿಸಿ ಇವರಿಗೆ ಚಾನ್ಸ್ ಏನಾದರೂ ಕೊಡ್ತಾರಾ? ಖಂಡಿತ ಇಲ್ಲ. ಬಟ್ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ ರಾಜ್ಯದಲ್ಲಿ. ಸೊ ಮೇಲ್ನೋಟಕ್ಕೆ ಈ ಬಾರಿಯ ಸಂಪುಟ ಏನಿದೆಯಲ್ಲ, ಡಿ.ಕೆ.ಶಿ ಅವರ 2ನೇ ಸಂಪುಟ ಏನು ಪಟ್ಟಿ ರಿಲೀಸ್ ಆಗಿದೆಯಲ್ಲ, ಎಲ್ಲ ಒಂದು ಕಡೆ ಭಾರಿ ಅಸಮಾಧಾನ ಅಂತೂ ಇದೆ. ಅಂದ್ಕೊಂಡಂಗೆ ರೀತಿಯಲ್ಲಿ ಬರಲಿಲ್ಲ ಈ ಒಂದು ಸಂಪುಟ. 20 ಸ್ಥಾನ ಭರ್ತಿ ಮಾಡಿದರೂ ಕೂಡ ಏನು 1 ಸ್ಥಾನ ಉಳಿಸ್ಕೊಂಡಿದ್ದಾರೆ. ಆ 1 ಸ್ಥಾನ ಲೇಡೀಸ್ಗೆ ಕೊಡ್ತಾರೆ. ಬಟ್ ಯಾರಿಗೆ ಕೊಡ್ತಾರೆ ಅನ್ನೋದು ಕುತೂಹಲ ಇದೆ.